ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಟೈಮ್ ಬಂದು 9:30 ಆಗ್ತಾ ಬರ್ತಾಯಿದೆ. ಇವಾಗಿಂದ ನಾನು ವ್ಲಾಗ್ನ ಮಾಡ್ತೀನಿ. ಬನ್ನಿ, ಇವತ್ತಿನ ದಿವಸ ಅಂದರೆ ಇವತ್ತು ಭಾನುವಾರ, ಇವತ್ತಿನ ದಿವಸ ಯಾವ ರೀತಿ ಇರುತ್ತೆ ಏನು ಎತ್ತ ಅಂತ ಹೇಳಿ ನಿಮಗೆ ಕಂಪ್ಲೀಟಾಗಿ ತೋರಿಸ್ತೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಇವಾಗ ಟಿಫನ್ ಬಂದು ಟೊಮೆಟೊ ಬಾತು. ಸೊ ಟಿಫನ್ ಮುಗಿಸ್ಕೊಂಡು ನೆಕ್ಸ್ಟ್ ನನ್ನ ರುಟೀನ್ ಏನಿರುತ್ತೆ ಅಂತ ಹೇಳಿ ತೋರಿಸ್ತೀನಿ ಬನ್ನಿ. ಸೊ ಟಿಫನ್ ಎಲ್ಲ ಮುಗೀತು. ಇವಾಗ ನೀರು ಬೇರೆ ಖಾಲಿ ಆಗಿತ್ತು ಅಂತ ಅಂದ್ಬಿಟ್ಟು ಇವಾಗ ನೀರು ಇಟ್ಕೊಂಬರ್ಬೇಕು. ನಮ್ಮ ಹಸ್ಬೆಂಡಲ್ಲೇ ಕಾಯ್ತಿದ್ದಾರೆ. ಇದು ಕುಡಿಯೋಕ್ಕೆ ಅಡುಗೆಗೆ ನೀರು ಇದನ್ನೇ ಬಳಸೋದು, ಅದಕ್ಕೋಸ್ಕರ. ಇವಾಗ ಇಲ್ಲೇ ಮೆಡಿಕಲ್ ಸ್ಟೋರಿಗೆ ಬಂದಿದ್ವಿ. ನಮ್ಮ ಝೂಸಿಗೆ ಒಂದು ಟಾನಿಕ್ ಬರ್ಕೊಟ್ಟಿದ್ರು. ಅವಳು ತುಂಬ ಅಗ್ರೆಸಿವ್ ಅಲ್ವಾ, ಅದಕ್ಕೋಸ್ಕರ. ಸೊ ಅದಕ್ಕೆ ಟಾನಿಕ್ ಕುಡ್ಕೊಂಡು ಬಂದಿದ್ದೀವಿ ನಾನು ನನ್ನ ಹಸ್ಬೆಂಡು. ನೋಡಬೇಕು ಸಿಗುತ್ತಾ ಏನೋ ಅಂತ. ಎಲ್ಲ ಮೆಡಿಕಲ್ ಸ್ಟೋರ್ ಹುಡುಕಿದ್ವಿ, ಇಲ್ಲಿ ಎಲ್ಲೂ ಸಿಗಲಿಲ್ಲ. ಸೊ ಈ ಕಡೆ ಸಿಟಿ ಕಡೆನೇ ತೊಗೊಂಬರ್ತೀನಿ ಅಂದ್ಬಿಟ್ಟು ಹೋಗಿದ್ದಾರೆ ನಮ್ಮ ಹಸ್ಬೆಂಡು. ನಾನು ಇವಾಗ ತಾನೇ ಜಸ್ಟ್ ಮನೆಗೆ ಬಂದೆ. ಸೊ ನೆಕ್ಸ್ಟು ಏನು ಕೆಲಸ ಏನು ಮಾಡ್ತೀನಿ ಅಂತ ಹೇಳಿ ಕಂಟಿನ್ಯೂ ಮಾಡ್ತೀನಿ ವ್ಲಾಗ್ನ. ಇವಾಗ ನಾನು ಈ ಥರ ಬೀಡ್ಸ್ ಎಲ್ಲ ತೊಗೊಂಡಿದ್ದೆ, ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ. ಇದು ಆ್ಯಕ್ಚುಲಿ ತುಂಬ ಹಳೆಯ ಒಂದು ಟ್ರೆಂಡ್ ಅಂತಲೇ ಹೇಳ್ಬೋದು. ಬಟ್ ಇವಾಗ ನಾನು ತೊಗೊಂಡಿದ್ದೆ. ನನಗಿದು ಎಷ್ಟು ಕಲರ್ಸ್ ಸಿಕ್ಕಿತ್ತು, ಅದಕ್ಕೆ ಜಸ್ಟ್ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇದನ್ನು ತೋರಿಸ್ತಾ ಇದ್ದೀನಿ ಅಷ್ಟೇ. ಇದು ಬಂದು ನಮ್ಮ ಹತ್ರ ಪೆಂಡೆಂಟ್ಸ್ ಏನಾದ್ರು ಇರುತ್ತಲ್ವ, ಪೆಂಡೆಂಟ್ಸ್ ಏನಾದ್ರು ಇದ್ದರೆ ಅದಕ್ಕೆ ನಾವು ಆರಾಮಾಗಿ ಯೂಸ್ ಮಾಡ್ಕೊಬೋದು. ನೋಡಿ ಈ ಥರ ಇರುತ್ತೆ. ಸದ್ಯಕ್ಕೆ ಪೆಂಡೆಂಟ್ ಏನಿಲ್ಲ ನನ್ನ ಹತ್ರ. ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾನು ನಿಮಗೆ ತೋರಿಸ್ತೀನಿ. ನೋಡಿ ಈ ಥರ ಸ್ಯಾರಿ ಮ್ಯಾಚಿಂಗು, ಡ್ರೆಸ್ ಮ್ಯಾಚಿಂಗ್ ಎಲ್ಲ ಆರಾಮ್ಸೆ ಹಾಕೋಬೋದು. ಈ ಥರ ಲಾಸ್ಟಲ್ಲಿ ಹುಕ್ ಥರ ಕೊಟ್ಟಿರ್ತಾರೆ ನೋಡಿ. ಈ ಥರ ಒಂದು 5 ಕಲರ್ ತೊಗೊಂಡಿದ್ದೀನಿ ನಾನು. ಇದು ಒಂದು ಕಲರು ನೋಡಿ. ಇವಾಗ ನಾನು ಒಂದು 5 ಕಲರ್ ತೊಗೊಂಡಿದ್ದೀನಿ. ಫಸ್ಟ್ ಒನ್ ಬಂದು ರೆಡ್ ಕಲರು ಈ ಥರ ಇದೆ. ಆ್ಯಂಡ್ ಇದೊಂಥರ ಲೈಟ್ ಬ್ರೌನ್ ಕಲರು, ಇದು ಆರೆಂಜು, ಇದು ಡಾರ್ಕ್ ಗ್ರೀನು, ಮತ್ತು ಇದು ಒಂಥರ ರಾಯಲ್ ಬ್ಲೂ ಅಂತಾರಲ್ಲ ಆ ಥರ ಕಲರು. ಸೊ 5 ಕಲರ್ ಅವೈಲಬಲ್ ಇತ್ತು. ನಮ್ಮ ನಿಯರೆಸ್ಟ್ ಜ್ಯುವೆಲರಿ ಶಾಪಲ್ಲೇ ಸಿಗುತ್ತೆ. ಇದಕ್ಕೆ ನಾನು ಪೇ ಮಾಡಿರೋದು 300 ರುಪೀಸ್ ಏನೋ. ಒಬ್ಬೊಬ್ಬರು ಒಂದೊಂದು ಥರ ಕೋಟ್ ಮಾಡ್ತಾರೆ, ನಾವು ಬಾರ್ಗೇನ್ ಮಾಡಿ ತೊಗೋಬೇಕಾಗತ್ತೆ. ನೋಡಿ ತುಂಬ ಶೈನಿಂಗ್ ಬರುತ್ತೆ. ಇದಕ್ಕೊಂದು ಪೆಂಡೆಂಟ್ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಅದಕ್ಕೋಸ್ಕರ ಇರಲಿ ಅಂತ ಅಂದ್ಬಿಟ್ಟು ತೊಗೊಂಡೆ ನಾನು. ಸೊ ನೆಕ್ಸ್ಟು ಬೇರೆ ಕಲರ್ಸ್ ಯಾವಾಗಾದ್ರು ತೊಗೊಂಡಾಗ ನಾನು ನಿಮಗೆ ತೋರಿಸ್ತೀನಿ. ಆ್ಯಂಡ್ ಪೆಂಡೆಂಟ್ ಏನಾದ್ರು ನಾನು ತೊಗೊಂಡಾಗ ನಿಮ್ಮ ಹತ್ರ ಫ್ಯೂಚರ್ ವೀಡಿಯೋಸಲ್ಲಿ ಶೇರ್ ಮಾಡ್ಕೊತೀನಿ. ನೋಡಿ ಈ ಥರ ಕಲರ್ ಇಟ್ಕೊಂಡ್ರೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಎಲ್ಲರೂ ಒಂದು ಸಣ್ಣ ಪುಟ್ಟ ಫಂಕ್ಷನಿಗೆ ಆ ಥರದಕ್ಕೆಲ್ಲ ಸಿಂಪಲ್ಲಾಗಿ ಹಾಕ್ಕೊಂಡು ಹೋಗ್ಬೋದು. ಒಂಥರ ಶೈನಿಂಗ್ ಬರುತ್ತೆ, ಇದು ತುಂಬಾ ಚೆನ್ನಾಗಿರುತ್ತೆ. ನೋಡಿ ಸಣ್ಣ ಸಣ್ಣ ಮಣಿಗಳು. ಮತ್ತು ಇದನ್ನು ನಾವು ಸ್ಟೋರ್ ಮಾಡೋದು ಈ ಥರ ಜಿಪ್ ಲಾಕ್ ಕವರ್ಸಲ್ಲಿ ಸ್ಟೋರ್ ಮಾಡಿದ್ರೆ ಕಪ್ಪು ಆಗೋದಿಲ್ಲ ಆ್ಯಂಡ್ ಕ್ಲೀನಾಗಿಯೂ ಇರುತ್ತೆ. ಇದು ಆ ಜ್ಯುವೆಲರಿ ಶಾಪಲ್ಲಿ ತೊಗೊಂಡಿದ್ನಲ್ಲ, ಸೊ ಅವರೇ ಕ್ಲೀನಾಗಿ ಈ ಥರ ಪ್ಯಾಕ್ ಮಾಡಿ ಕೊಟ್ಟಿದ್ದರು. ಸೊ ಐ ಥಿಂಕ್ ನಿಮಗೆ ಇದು ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊತೀನಿ. ಈ ಥರ ಒಂದು ಯಾವಾಗಲೂ ಗೋಲ್ಡ್ ಹಾಕ್ಕೊಳೋ ಬದಲು ಈ ಥರನೂ ಯಾವಾಗಲೂ ಲೈಕ್ ಡಿಫ್ರೆಂಟಾಗಿ ಹಾಕ್ಕೊಂಡು ಹೋಗ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಐ ಹೋಪ್ ನಿಮಗೆ ಇದು ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಸೊ ಇವಾಗ ಒಂದು ಫಂಕ್ಷನ್ಗೆ ಹೋಗಬೇಕು ಅಂತ ಹೇಳಿ ರೆಡಿಯಾಗಿದ್ದೀನಿ. ಸಿಂಪಲ್ಲಾಗಿ ಚೂಡಿದಾರ್ ಹಾಕ್ಕೊಂಡಿದ್ದೀನಿ. ಎಲ್ಲೂ ಇಲ್ಲ, ಮೇಲ್ಗಡೆ ಓನರ್ ಆಂಟಿ ಮೊಮ್ಮಗನ ಬರ್ತಡೆ. ಸೊ ಅದಕ್ಕೋಸ್ಕರ, ಸೊ ಇಲ್ಲೇ ಅಲ್ವಾ ಮೇಲ್ಗಡೆ, ಅದಕ್ಕೋಸ್ಕರ ಹೋಗ್ತಾ ಇರೋದು. ಸೊ ಸಿಂಪಲ್ಲಾಗಿ ಚೂಡಿದಾರ್ ಹಾಕ್ಕೊಂಡು ರೆಡಿಯಾಗಿದ್ದೀನಿ. ಬ್ಯಾಂಗಲ್ಸು ಆ್ಯಂಡ್ ಒಂದು ಚಿಕ್ಕದು ಪರ್ಲ್ ನೆಕ್ ಪೀಸ್, ಇದನ್ನು ನಾನು ನಿಮಗೆ ತೋರಿಸಿದ್ದೀನಿ ವಿಡಿಯೋನಲ್ಲಿ. ಸೊ ನೆಕ್ಸ್ಟು
ಬರ್ಡೇ ಫಂಕ್ಷನ್ ಹೇಗಾಗುತ್ತೆ ಏನು ಅಂತ ಹೇಳಿ ನಿಮಗೆ ತೋರಿಸ್ತೀನಿ. ಸೊ ಇವಾಗ ತಾನೇ ಫಂಕ್ಷನ್ ಮುಗಿಸ್ಕೊಂಡ್ಬಂದಿದ್ದೀನಿ. ಸಿಕ್ಕಾಪಟ್ಟೆ ತಿಂದ್ಬಿಟ್ಟು ಟಯರ್ಡ್ ಆಗ್ತಾಯಿದೆ. ನಾನ್ ವೆಜ್ಜು ಕೂಡ ಮಾಡಿಸಿದ್ರು, ಬಟ್ ನಾನು ವೆಜ್ ತಿಂದ್ಕೊಂಡು ಬಂದಿದ್ದೀನಿ. ಸೊ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು. ರೆಸ್ಟ್ ಮಾಡಿ ನೆಕ್ಸ್ಟು ಏನೇನೆಲ್ಲ ಮಾಡ್ತೀನಿ ಅಂತ ಹೇಳಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಇವಾಗ ಸ್ವಲ್ಪ ರೆಸ್ಟೆಲ್ಲ ಮಾಡಿ ಸ್ನ್ಯಾಕ್ಸ್ ಥರ ಏನಾದ್ರು ತಿನ್ನಬೇಕು ಅಂತ ಅನ್ನಿಸ್ತು. ಅದಕ್ಕೆ ಆಲೂಗಡ್ಡೆ ಇತ್ತು. ಸೊ ಆಲೂಗಡ್ಡೆ ಕಬಾಬ್ ಮಾಡ್ಕೊಳೋಣ ಅಂತ ಅಂದ್ಬಿಟ್ಟು ತೆಗೆದಿಟ್ಕೊಂಡಿದ್ದೀನಿ. ತೋರಿಸ್ತೀನಿ ಇದು ಆಲೂಗಡ್ಡೆ ಕಬಾಬ್ ಯಾವ ರೀತಿ ಮಾಡೋದು ಏನು ಅಂತ ಅಂದ್ಬಿಟ್ಟು. ಸೊ ಫಸ್ಟು ಆಲೂಗಡ್ಡೆ ಸಿಪ್ಪೆ ಎಲ್ಲ ಬಿಡಿಸ್ಕೊಂಡ್ಬಿಡ್ಬೇಕು. ಸಿಪ್ಪೆ ಬಿಡಿಸ್ಕೊಂಡು ಆಮೇಲೆ ಕ್ಲೀನಾಗಿ ವಾಶ್ ಮಾಡಿ ನಾನು ನಿಮಗೆ ನೆಕ್ಸ್ಟ್ ಪ್ರೊಸೀಜರ್ ತೋರಿಸ್ತೀನಿ. ಇವಾಗ ನಾನು ಇದನ್ನು ಸ್ವಲ್ಪ ದಪ್ಪನೇ ಕಟ್ ಮಾಡ್ಕೊತಾ ಇದ್ದೀನಿ. ಇಷ್ಟು ದಪ್ಪ ಇರಲಿ. ಸೊ ಕಬಾಬ್ ಥರ ಪೀಸಸ್ಸು. ತುಂಬ ತೀರಾ ಚಿಕ್ಕದಾದರೆ ಚಿಕ್ಕದು ಮಾಡ್ಕೋಬೋದು, ಬಟ್ ಇಷ್ಟು ದಪ್ಪ ಇದೆ ಸ್ವಲ್ಪ ಚೆನ್ನಾಗಿರುತ್ತೆ, ಮಸಾಲೆ ಎಲ್ಲ ಹಿಡಿಯುತ್ತೆ. ನೋಡಿ ಈ ಥರ ದಪ್ಪ ಇದ್ದರೆ ಸಾಕು. ಇವಾಗ ನಾನು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಒಂದು 2 ನಿಮಿಷ ಇದನ್ನು ಬೇಯಿಸ್ಕೊತೀನಿ. ಆಲೂಗಡ್ಡೆನ ಒಂದು 2 ನಿಮಿಷ 20% ಬೇಯಿಸ್ಕೊಂಡ್ರೆ ಅದು ನಾವು ಆಯಿಲಲ್ಲಿ ಫ್ರೈ ಮಾಡಬೇಕಾದ್ರೆ ಚೆನ್ನಾಗಿ ಹಿಡಿಯುತ್ತೆ ಅಂತ. ಇವಾಗ ಅದೊಂದು 3 ನಿಮಿಷ ಆಗಿದೆ, ಆಫ್ ಮಾಡ್ಕೊತೀನಿ. ಇವಾಗ ಇದೇನು ಬಿಸಿ ಇದೆಯಲ್ವ ಆಲೂಗಡ್ಡೆ, ಇದನ್ನು ಸ್ವಲ್ಪ ನೀರನ್ನು ಸೋರಿಸ್ಕೊಂಡು ಒಂದು ಪ್ಲೇಟಿಗೆ ಆರಕ್ಕೆ ಬಿಟ್ಕೊತೀನಿ. ಸೊ ಇದು ಆರೋ ಅಷ್ಟರಲ್ಲಿ ನಾನು ಇದಕ್ಕೆ ಪೇಸ್ಟ್ನ ರೆಡಿ ಮಾಡ್ಕೊತೀನಿ. ಇದಕ್ಕೆ ಯಾವುದೇ ರೀತಿ ಕಬಾಬ್ ಪೌಡರು ಆ ಥರ ಎಲ್ಲ ಏನೂ ಬೇಡ. ಜಸ್ಟ್ ಪೌಡರ್ಸ್ ಉಪಯೋಗಿಸ್ಕೊಂಡು ನಾವು ಮನೆಯಲ್ಲೇ ಮಾಡ್ಕೋಬೋದು ವಿತೌಟ್ ಕಬಾಬ್ ಪೌಡರ್. ಇದೊಂಚೂರು ಆರಲಿ. ನಾನು ನೋಡಿ ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ. ಇವಾಗ ಪೇಸ್ಟ್ ರೆಡಿ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ಮಸಾಲೆಗೆ ನಾನೊಂದು 2.5 3 ಸ್ಪೂನ್ ಚಿಲ್ಲಿ ಪೌಡರ್ ಹಾಕ್ಕೋತೀನಿ. ಖಾರ ನೋಡಿಕೊಂಡು ನೀವು ಹಾಕ್ಕೋಬೋದು. 3 ಸ್ಪೂನ್ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸಾಲ್ಟ್ ಬೇಕಾದ್ರೆ ನೋಡ್ಕೊಂಡು ಆಮೇಲೆ ಹಾಕ್ಕೋಬೋದು. ಇವಾಗ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು, ಸ್ವಲ್ಪ ಕ್ರಿಸ್ಪಿನೆಸ್ಸಿಗೆ. ಇವಾಗ ಇದಕ್ಕೆ ಒಂದು 3 ಸ್ಪೂನು ಕಾರ್ನ್ಫ್ಲೋರು, 3 ಸ್ಪೂನ್ ಕಾರ್ನ್ಫ್ಲೋರ್ ಹಾಕ್ಕೋತಾ ಇದ್ದೀನಿ. ಇದು ಹಾಕ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿ ಆಲೂಗಡ್ಡೆಗೆಲ್ಲ ಕ್ಲೀನಾಗಿ ಹಿಡ್ಕೊಳುತ್ತೆ ಮಸಾಲೆ, ಅದಕ್ಕೋಸ್ಕರ. ಇವಾಗ ಇದಕ್ಕೆ 1 ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ನಾನು ಪ್ಯಾಕೆಟ್ ಇತ್ತು ಅದನ್ನೇ ಹಾಕ್ಕೊಂಡಿದ್ದೀನಿ. ಇಲ್ಲ ಫ್ರೆಶ್ ಆಗಿ ಬೇಕಾದ್ರೂ ಯೂಸ್ ಮಾಡಿ ಹಾಕ್ಕೋಬೋದು. 1 ಸ್ಪೂನ್ ಸಾಕಾಗುತ್ತೆ. ಇವಾಗ ಇನ್ನೊಂದು ಅರ್ಧ ನಿಂಬೆಹಣ್ಣು ಹಾಕ್ಕೋತಾ ಇದ್ದೀನಿ. ನಿಂಬೆಹಣ್ಣು ಹುಳಿ ಇಷ್ಟಪಡೋರು ಇನ್ನೊಂದು ಅರ್ಧ ನಿಂಬೆಹಣ್ಣು ಹಾಕ್ಕೋಬೋದು ನೋಡಿ. ಸೊ ನಿಂಬೆಹಣ್ಣು ಹುಳಿ ಹಾಕ್ಕೊಂಡು ಇವಾಗ ಚೆನ್ನಾಗಿ ಪೇಸ್ಟ್ ಮಿಕ್ಸ್ ಮಾಡ್ಕೋಬೇಕು, ಸ್ವಲ್ಪ ನೀರು ಹಾಕ್ಕೊಂಡು. ಇವಾಗ ಇದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ಗಟ್ಟಿಗೆ ಮಿಕ್ಸ್ ಮಾಡ್ಕೊಬೇಕು. ತೀರಾ ತೆಳ್ಳಕ್ಕೂ ಆಗಬಾರ್ದು ಮಿಕ್ಸು. ತೀರಾ ತೆಳ್ಳಕ್ಕಾಗೋದ್ರೆ ಅಂಟಲ್ಲ ಆಲೂಗಡ್ಡೆಗೆ, ಅದಕ್ಕೋಸ್ಕರ ನೋಡಿಕೊಂಡು ನೀರು ಹಾಕ್ಕೊಂಡು ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಇವಾಗ ನೋಡಿ ಪೇಸ್ಟ್ ಕಲಸಿರೋದು ಈ ರೀತಿ ಸ್ವಲ್ಪ ಗಟ್ಟಿಗಿದ್ರೆ ಸಾಕು. ಇವಾಗ ಇದಕ್ಕೆ ಆಲೂಗಡ್ಡೆ ಹಾಕ್ಕೊಂಡು ಸ್ವಲ್ಪ ಒಂದು 10-15 ಮಿನಿಟ್ಸ್ ಮ್ಯಾರಿನೇಷನ್ ಮಾಡ್ಕೊಬೇಕು. ಎಲ್ಲ ಬೇಯಿಸಿರೋ ಆಲೂಗಡ್ಡೆ ಹಾಕ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಇದು ಆ್ಯಕ್ಚುಲಿ ಆಲೂಗಡ್ಡೆ ನೀರು ಬಿಟ್ಕೊಳುತ್ತೆ. ಸೊ ಅದಕ್ಕೆ ನಾನು ಹೇಳಿದ್ದು ಚೆನ್ನಾಗಿ ಗಟ್ಟಿಯಾಗಿ ಮಿಕ್ಸ್ ಮಾಡಿಕೊಂಡು ಒಂದು 10-15 ನಿಮಿಷನಾದ್ರು ಬಿಟ್ಕೊಂಡು ಹಾಕ್ಕೊಂಡ್ರೆ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡ್ದಿರುತ್ತೆ.
ಅದು ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿರುತ್ತೆ ನೋಡಿ ಈ ಥರ. ಇದೊಂದು 10 ಮಿನಿಟ್ಸ್ ಬಿಡ್ತೀನಿ ಇವಾಗ ನೋಡಿ. ಇವಾಗ ಹಂಗೆ ಸ್ವಲ್ಪ ಮ್ಯಾರಿನೇಷನಿಗೆ ಬಿಟ್ಟಿದ್ನಲ್ಲ, ಕೆಲವು ಬಟ್ಟೆಗಳಿತ್ತು, ಬಟ್ಟೆಗಳೆಲ್ಲ ಮಡ್ಚ್ಕೊಂಬಿಡೋಣ ಅಂತೇಳಿ ಇದೊಂದು ಸ್ವಲ್ಪ ಕೆಲಸ ಆಗುತ್ತೆ. ಬಟ್ಟೆಗಳೆಲ್ಲ ಮಡ್ಚ್ಕೋತಾ ಇದ್ದೀನಿ. ಇವಾಗ ಇದು ಚೆನ್ನಾಗಿ ಮ್ಯಾರಿನೇಷನ್ ಆಗಿದೆ. ಇವಾಗ ಎಣ್ಣೆನೂ ಕಾದಿದೆ, ಒಂದೊಂದೇ ಬಿಟ್ಕೊತೀನಿ. ಇವಾಗ ಇದು ನೋಡಿ ಈ ಥರ ಕ್ರಿಸ್ಪಿಯಾಗಿ ಬಂದಿರುತ್ತೆ. ಇದು ಒಂದು 2 ನಿಮಿಷ ಬಿಟ್ಟು ತೆಗಿತೀನಿ. ಈ ಥರ ಆಗಬೇಕು. ಸೇಮ್ ಕಬಾಬ್ ಥರನೇ ಟೇಸ್ಟ್ ಬರುತ್ತೆ ಇದು. ಇವಾಗ ಇನ್ನೊಂದು ಬ್ಯಾಚ್ ಹಾಕ್ಕೊಂಡಿದ್ದೀನಿ. ಕಡೆ ರೆಡಿಯಾಗಿದೆ ನೋಡಿ. ಹಾಕ್ಕೊಂಡು ಸಾಸ್ ಜೊತೆನಾದ್ರು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಅಥವಾ ಚಾಟ್ ಮಸಾಲಾನು ಮಿಕ್ಸ್ ಮಾಡ್ಕೊಂಡು ತಿನ್ಬೋದು. ಸೊ ಇದಾಗಿತ್ತು ಇವತ್ತಿನ ಭಾನುವಾರದ ಸಿಂಪಲ್ ವ್ಲಾಗ್. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವ್ಲಾಗ್ನ ನಾನು ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.